I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಬನ್ನಿ ಕಾಳಿಮಾ ಏನ್ ಹೇಳ್ತಾರೆ ಅಂತ ನೋಡೋಣ. ಕಾಳಿ ಮಹಾ ಮಾಯೆಯಿಂದ ಸಾಕಷ್ಟು ಬದಲಾವಣೆನ ನೋಡ್ತೀರಾ. ಮಾಯೆ ಹಿಂದೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಯಾರ್ದೋ ಮದ್ವೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಧೂಮಾವತಿ ಅಮ್ಮ ಇದ್ದಾರೆ. ಸದ್ಯಕ್ಕೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ದಾರಿದ್ರ್ಯನ ನಿಮ್ಮ ಮನೆಗೆ ತರುವಂತ ಪ್ರಯತ್ನನ ಪಡ್ತಾ ಇದ್ದಾರೆ. ಬಟ್ ಒಂದಷ್ಟು ತಂತ್ರ ವಿದ್ಯೆಗಳಿಂದ ನಿಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಮಾಡಿರೋರು ಯಾರು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವೇನೋ ಒಂದು ಸತ್ಯನ ಹೇಳ್ಬಾರ್ದು, ಕೆಲವು ವಿಚಾರಗಳು ನೀವ್ ಯಾರಿಗೂ ತಿಳಿಸ್ಬಾರ್ದು ಅನ್ನುವಂಥ ರೀತಿಲಿ ಒಂದಷ್ಟು ಪ್ರಯೋಗನ ಮಾಡಿ ನಿಮ್ಮ ಈ ಒಂದು ಶಿರಚ್ಛೇದನ ಅಂತಾರಲ್ಲ, ಹಂಗೆ ಗಂಟಲಿನ ಮೇಲೆ ಪ್ರಯೋಗ ಮಾಡಿ ಗೊಂಬೆ ಪ್ರಯೋಗದಿಂದ ಗಂಟಲ್ನ ಕಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಲ್ವಾ, ಯಾರು ಕೇರ್ ಟೇಕ್ ಮಾಡ್ತಿದ್ದೀರಾ ಅವರು. ಸೊ ಈ ತರ ವಾಯ್ಸ್ ಇಲ್ಲ ಅಂದ್ರೆ ಚೆನ್ನಾಗೂ ಆಗೋದಿಲ್ಲ ಅಲ್ವಾ. ಸೊ ವಾಯ್ಸ್ ಇರ್ಬೇಕು ಅನ್ನುವಂಥದ್ದು ಇದೆ. ವಾಯ್ಸ್ ಓವರ್ಸ್ ಬರ್ತಾ ಇದೆ, ವಾಯ್ಸ್ ಇಲ್ಲ ಅನ್ನುವಂಥದ್ದು ಇದೆ. ಸೊ ವಾಯ್ಸ್ ಓವರ್ಸ್ ಇಂದ ಒಂದಷ್ಟು ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಜವಾಗ್ಲೂ ಗೊತ್ತಿಲ್ಲ ನಾನು ಏನ್ ಹೇಳ್ತಿದೀನಿ ಅಂತ. ಇಲ್ಲಿ ಬರ್ತಾ ಇರೋದನ್ನ ನಾನು ಹಂಗೆ ಹೇಳ್ತಾ ಇದ್ದೀನಿ. ಒಂದಷ್ಟು ಮೋಕ್ಷ ಸಿಗುವಂತ ಸಮಯ, ಒಂದಷ್ಟು ಆತ್ಮಗಳಿಗೆ ಮೋಕ್ಷದ ಪ್ರಾರ್ಥನೆಯಲ್ಲಿ ಇದ್ದಾರೆ. ಮೇ ಬಿ ನಮ್ಮೆಲ್ಲರ ದೇಹದಲ್ಲಿ ಇರಬಹುದು, ಅವರು ಮೋಕ್ಷಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾ ಇರಬಹುದು. ಹಾಗಾಗಿ ನಿಮ್ಮ ದೇಹನ, ನಿಮ್ಮ ಮನೆಯನ್ನ ಹುಡುಕೊಂಡು ಬಂದಿರಬಹುದು. ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಕಳ್ಸಿರುವಂತ ಆತ್ಮಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಮೋಕ್ಷ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ನಿಮ್ಮ ದೇಹದಲ್ಲಿ ಆದ್ರೂ ಇರ್ಲಿ, ನಿಮ್ಮ ಮನೆಯಲ್ಲಾದ್ರೂ ಇರ್ಲಿ, ಅಥವಾ ಪ್ರಾಯೋಗಿಕವಾಗಿ ಯಾರಾದ್ರೂ ಕಳ್ಸಿದ್ರು ಕೂಡ ಎಲ್ಲದಕ್ಕೂ ಕೂಡ ಮೋಕ್ಷ ಅನ್ನೋದು ಬರುತ್ತೆ. ಸೊ ಸ್ವಲ್ಪ ಕೂಲ್ ಡೌನ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ದಾರಿದ್ರ್ಯ ನಿಮ್ ಜೀವನದಲ್ಲಿ ಬರ್ಬೇಕು, ಫೈನಾನ್ಷಿಯಲ್ ಲಾಸ್ ಆಗ್ಬೇಕು, ಬಿಸ್ನೆಸ್ ಲಾಸ್ ಆಗ್ಬೇಕು ಅನ್ನುವಂಥ ಪ್ರಯೋಗಗಳು ಕೂಡ ಇದೆ. ಲಿಟರ್ಲಿ ಇಲ್ಲಿ ನಿಜವಾಗ್ಲೂನು ಇಡೀ ಭಾರತ ದೇಶಕ್ಕೂ ಬಡತನ ಬರ್ಲಿ ಅಂತ ಯಾರೋ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅದು ಸಾಧ್ಯ ಇಲ್ಲ. ಜೊತೆಗೆ ಧರ್ಮ ಕಾಳಿ ಇದ್ದಾರೆ. ಸೊ ಇಲ್ಲಿ ಧರ್ಮದ ಹಾದಿಯಲ್ಲಿ ನೀವು ನಡೆದ್ರೆ ಸಾಕು. ಸೊ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಇರಿ. ನಿಮ್ಮಲ್ಲಿರೋ ಸೌಮ್ಯನೂ ನೋಡ್ತಾರೆ, ನಿಮ್ಮಲ್ಲಿರೋ ಅಂಥ ಕಾಳಿನೂ ನೋಡ್ತಾರೆ, ಸೌಮ್ಯ ರೂಪನೂ ನೋಡ್ತಾರೆ, ಕಾಳಿ ರೂಪನೂ ನೋಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ನೀವಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅವಾಗ ಯಾರು ಏನೇ ಪ್ರಯೋಗ ಮಾಡಿದ್ರು ಅಲ್ಲೇ ಹೊಟ್ಟೋಗುತ್ತೆ. ಯಾರು ಏನ್ ಪ್ರಯತ್ನ ಪಡ್ತಾರೋ ಅದು ಅವರಿಗೆ ರಿಟರ್ನ್ ಆಗುತ್ತೆ. ಸೊ ಒಳ್ಳೇದ್ ಮಾಡೋದಿದ್ರೆ ಒಳ್ಳೇದಾಗ್ಲಿ, ಕೆಟ್ಟದ್ ಮಾಡೋದಿದ್ರೆ ಕೆಟ್ಟದಾಗ್ಲಿ, ಅದು ಅವ್ರವ್ರ ಕರ್ಮ. ಸೊ ನಿಮ್ಮನ್ನ ನೀವ್ ಹೇಗ್ ರಕ್ಷಣೆ ಮಾಡ್ಕೊಳ್ಬೇಕು, ನಿಮ್ಮ ದೇಹನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ನಿಮ್ಮ ಮನೆಯ ಪರಿಸ್ಥಿತಿನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಇದನ್ನ ನೀವು ನೋಡ್ಕೊಳ್ಳಿ. ವಾಹನಾದಿಗಳ ಲಾಭ ಇದೆ. ಖಂಡಿತವಾಗ್ಲೂ ನೀವು ಹೊಸ ವೆಹಿಕಲ್ ತಗೊಳ್ಳುವಂಥದ್ದು ಕೂಡ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು ಕಂಟ್ರೋಲ್ ಅಲ್ಲಿ ಇರುತ್ತೆ ನಿಮ್ಮ ವೆಹಿಕಲ್ ಎಲ್ಲ, ಯೋಚನೆ ಮಾಡ್ಬೇಡಿ. ಜೊತೆಗೆ ದೇವಿ ಆಶೀರ್ವಾದ ಇರೋದ್ರಿಂದ ನಿಮ್ಮ ಮೇಲೆ ಎಂಥದ್ದೇ ಪ್ರಯೋಗ ಮಾಡಿದ್ರು ದೇವಿ ಬಿಟ್ಕೊಡೋದಿಲ್ಲ. ಅದನ್ನೆಲ್ಲವನ್ನು ಕೂಡ ನುಂಗ್ ಹಾಕ್ತಾಳೆ ಆ ತಾಯಿ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಎಂಥದೇ ಪ್ರಯೋಗ ಆದ್ರೂ ಕೂಡ ತಾಯಿ ಆ ಒಂದು ಎನರ್ಜಿನ ನುಂಗ್ ಹಾಕ್ತಾಳೆ, ಅದನ್ನ ಸಂಹಾರ ಮಾಡ್ತಾಳೆ. ಯೋಚನೆ ಮಾಡ್ಬೇಡಿ ಅನ್ನುವಂಥದ್ದು ಇದೆ. ಮುಂದಿನ ಪೌರ್ಣಮಿ ನಿಮ್ಮ ಜೀವನಕ್ಕೆ ಸಾಕಷ್ಟು ವೇರಿಯೇಷನ್ ನ ತಂದ್ಕೊಡುತ್ತೆ. ಆಕ್ಟಿವ್ ಆಗ್ಬಿಡ್ತೀರಾ ಹೆಚ್ಚು. ಸೊ ಸ್ವಲ್ಪ ಹುಷಾರಾಗಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿ. ನಿಮ್ಮ ಶತ್ರುಗಳನ್ನಂತೂ ನೀವು ಉಳ್ಸೋ ಮಾತೇ ಇಲ್ಲ. ಕೋಪ ಮಾಡ್ಕೊಳ್ಬೇಡಿ, ತಣ್ಣಗಿರಿ. ಅವ್ರವ್ರ ಕರ್ಮನ ಅವರು ನೋಡ್ಕೊಳ್ತಾರೆ, ಅವ್ರವ್ರ ಕರ್ಮನ ಅವ್ರವ್ರು ಅನುಭವಿಸ್ತಾರೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿಶ್ವ ಮಾತಾ ಇದ್ದಾಳೆ, ಎಲ್ರನ್ನೂ ಕ್ಷಮಿಸ್ತಾಳೆ. ಹಾಗಾಗಿ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿರೋರ್ನ ಕ್ಷಮಿಸೋದ್ರ ಜೊತೆಗೆ
ಆ ತಾಯಿ ಮೇಲೆ ಏನೇನ್ ಪ್ರಯೋಗ ಮಾಡ್ತಿದ್ದಾರೆ, ಆ ತಾಯಿಗೆ ಏನೇನ್ ತೊಂದ್ರೆ ಕೊಡ್ತಿದ್ದಾರೆ, ಆ ತಾಯಿನ ಯಾವ್ಯಾವ ರೀತಿಲಿ ಚಿತ್ರಹಿಂಸೆ ಮಾಡ್ತಿದ್ರು ಕೂಡ ಸೊ ಆ ದೇವಿ ಸುಮ್ನೆನೆ ಇದ್ದಾಳೆ. ಯಾಕೆಂದ್ರೆ ತನ್ ಮಕ್ಳು ಅಂತ ತಾಯಿ ಸುಮ್ನೆ ಇದ್ದಾಳೆ. ಅವರು ದುಷ್ಟರು ನಿಮ್ಮನ್ನಷ್ಟೇ ತೊಂದ್ರೆ ಮಾಡ್ತಿಲ್ಲ, ಆ ತಾಯಿಗೂ ತೊಂದ್ರೆ ಮಾಡ್ತಿದ್ದಾರೆ. ಆ ತಾಯಿಗೂ ತುಂಬಾ ವಿಚಿತ್ರವಾಗಿ ತೊಂದ್ರೆ ಮಾಡ್ತಿದ್ದಾರೆ. ಸೊ ಈಗ ಅವರು ಎಚ್ಚೆತ್ಕೊಂಡು ತಾಯಿಗೆ ಅಂದ್ರೆ ದೇವರಿಗೆ ಅಥವಾ ಅವರ ತಾಯಿ ಸ್ಥಾನದಲ್ಲಿರುವಂತವರಿಗೆ ಯಾರಿಗೆ ಏನೇನ್ ತೊಂದ್ರೆ ಮಾಡಿದಾರೋ ಅದೆಲ್ಲ ದಯವಿಟ್ಟು ನಿಮ್ಮ ಹತ್ರ ನಾನು ಕೈ ಮುಗ್ದು ಕೇಳ್ಕೊಳ್ತೀನಿ. ಯಾರೋ ನೋಡ್ತಾ ಇದ್ದೀರಾ ಇಲ್ಲಿ, ಯಾರಿಗೆ ಆ ತರ ತೊಂದ್ರೆ ಮಾಡಿದಿರೋ ಅಂಥದ್ದು ತೊಂದ್ರೆನೆಲ್ಲ ರಿಮೂವ್ ಮಾಡಿ. ಸೊ ರಿಮೂವ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ನೀವು ಇದಕ್ಕೊಂದು ಪರಿಹಾರ ಅಂತ ಮಾಡಿಕೊಡಿ. ಸಾಕಷ್ಟು ಒಳ್ಳೆಯ ಕರ್ಮಗಳು ಮಾಡೋದ್ರಲ್ಲಿ ಇದೀರಾ ಮುಂದಿನ ದಿನಗಳಲ್ಲಿ. ನಿಮ್ಮ ಒಳ್ಳೆಯ ದಿನಗಳಲ್ಲಿ ಈ ಕೆಟ್ಟ ಕರ್ಮ ಪಾಪ ಆಗಬಾರ್ದು ನಿಮ್ಗೆ. ಹಾಗಾಗಿ ಒಳ್ಳೆ ರೀತಿಲಿ ಬದಲಾಗಿ ಜಗತ್ತೇ ಶ್ರೀ ಮಾತ್ರೇ ನಮಃ ಅಂತಾರೆ. ಅಂತ ಮಾತೃ ದೇವೋ ಭವ ಅನ್ನುವಂಥ ಒಂದು ನಾಡಲ್ಲಿ ಹುಟ್ಟಿ ನೀವ್ ಯಾಕೆ ದೇವಿಗೆ ಶಕ್ತಿಗೆ ಇಷ್ಟು ಅವಮಾನ ಮಾಡ್ತಾ ಇದ್ದೀರಾ? ಒಳ್ಳೆ ರೀತಿಲೇ ಕೇಳಿ, ನಿಮ್ಗೆ ಏನ್ ಬೇಕೋ ಎಲ್ಲಾನು ಅದು ಆ ತಾಯಿ ಕೊಡ್ತಾಳೆ. ಆದ್ರೆ ನಿಮ್ಮ ಪಾಲಿಗೆ ಇಲ್ದೆ ಇರುವಂತ ಹೆಣ್ಣನ್ನ ಹಣ್ಣನ್ನ ಹೊನ್ನನ್ನ ಕೇಳ್ಬೇಡಿ, ಅದು ನಿಮ್ ಪಾಲಿಗೆ ಸಿಗೋದಿಲ್ಲ. ಅದು ಬಿಟ್ರೆ ಮಿಕ್ಕಿದೆಲ್ಲವನ್ನು ಕೂಡ ಆ ತಾಯಿ ಈಗೂ ಕೊಟ್ಟಿದ್ದಾಳೆ, ಮುಂದಕ್ಕೂ ಕೊಡ್ತಾಳೆ. ಆ ತಾಯಿಗೆ ಗೌರವನ ಕೊಡಿ, ಆ ತಾಯಿಗೆ ಒಳ್ಳೆ ರೀತಿಲಿ ಪೂಜೆ ಪುನಸ್ಕಾರನ ಮಾಡಿ. ಏನೇನ್ ಅವಘಡ ಮಾಡಿದಿರೋ, ಏನೇನ್ ಅವಮರ್ಯಾದೆ ಮಾಡಿದಿರೋ, ಏನೇನ್ ಅಪಾಯ ತಂದಿದಿರೋ ಅದೆಲ್ಲ ಸರಿಪಡಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನಾಗದೇವತೆಗೆ ತೊಂದ್ರೆ ಮಾಡಿದಿರಾ, ಇದ್ರ ಶಾಪ ನಿಮ್ಗೆ ಯಾವ ಜನ್ಮದಲ್ಲೂ ಬಿಡೋದಿಲ್ಲ. ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದೀರಾ. ಇದು ನೆಕ್ಸ್ಟ್ ನೀವು ಸರ್ವೈವಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ನೋಡ್ತೀನಿ ಆ ರೀತಿಲಿ ಇದೆ. ದಯವಿಟ್ಟು ಅದಕ್ಕೆ ಏನ್ ಪರಿಹಾರ ಮಾಡ್ಕೊಳ್ಬೇಕೋ ಮಾಡ್ಕೊಳ್ಳಿ. ಮಣಿ ಅಂತ ಮಣಿ ಹಾಸೆಗೆ ಹೋಗಿ ನಾಗದೇವತೆಗೆ ತೊಂದ್ರೆ ಮಾಡಿದೀರಾ. ಈ ತೊಂದ್ರೆನ ಸರಿಪಡಿಸ್ಕೊಂಡು ಅದಕ್ಕೆ ಒಂದು ಮುಕ್ತಿನ ಕೊಟ್ಟು ಸರಿಯಾದ ರೀತಿಲಿ ಮುಂದಿನ ಜೀವನನ ಕಳೀರಿ ಅನ್ನುವಂಥದ್ದು ಇದೆ. ಇದು ಯಾರೋ ಒಬ್ರಿಗೆ ಇದೆ, ಎಲ್ರಿಗೂ ಅಲ್ಲ. ಯಾರೋ ಒಬ್ರಿಗೆ ಮಾತ್ರ ಇದೆ. ಎಲ್ರೂ ಅನ್ಯಥಾ ತಪ್ಪು ಭಾವಿಸ್ಬೇಡಿ. ಇಲ್ಲಿ ಬರೋದನ್ನ ಹೇಳ್ತೀನಿ ಅಷ್ಟೇನೆ. ತುಂಬಾ ಗೌರವ ಇದೆ. ನೀವೆಲ್ರೂ ನನ್ನ ಚಾನೆಲ್ ನೋಡ್ತೀರಾ, ದೊಡ್ಡ ವ್ಯಕ್ತಿಗಳು. ನಿಮ್ಮ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನಗಳು. ಯಾರೋ ಒಬ್ಬ ವ್ಯಕ್ತಿ ಮಾಡಿರೋ ಅಂಥದ್ದು. ಸೊ ಅವರಿಗೆ ಅದಕ್ಕೆ ಶಿಕ್ಷೆ ಆಗತ್ತೆ. ಬಟ್ ಅವ್ರು ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಅದಲ್ಲೇ ಕ್ಲಿಯರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೋಕ್ಷ ಕಾಳಿ ಮಾತಾಡಿದ್ದಾರೆ. ಸೊ ಮೋಕ್ಷ ಕಾಳಿ ಬೇಕು ಅಂದ್ರೆ, ಸೊ ಮೋಕ್ಷ ಸಿಗ್ಬೇಕು ಅಂದ್ರೆ ಮಹಾವಿದ್ಯೆಯಲ್ಲಿ ಅವರು ಶರಣಾಗತಿನ ಹೊಂದಬೇಕು ಅನ್ನುವಂಥದ್ದು ಇದೆ. ಸಾಕಷ್ಟು ಪರಿತ್ಯಾಗನ ಮಾಡಬೇಕು. ಅವರ ಅಧಿಕಾರನ, ಅವರ ಜ್ಞಾನನ, ಅವರ ಸಂಪತ್ತನ್ನ, ಅವರ ವಿದ್ವತ್ತನ್ನ, ಅವರ ಆಧ್ಯಾತ್ಮಿಕತೆಯಲ್ಲಿ ಇನ್ನ ಹೈ ಪೀಕಿಗೆ ಹೋಗ್ಬೇಕು. ಆವಾಗ ಬಹಳಷ್ಟು ಜನರಿಗೆ ಮೋಕ್ಷ ವಿದ್ಯೆ ಸಾಧ್ಯ ಆಗತ್ತೆ, ಮೋಕ್ಷ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಗ್ರಹಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಭೂಮಿ ವಿಚಾರಕ್ಕೆ ತೊಂದರೆಗಳು ಆಗಿದೆ. ಆ ಭೂಮಿ ವಿಚಾರಕ್ಕೆ, ವಿದ್ಯೆ ವಿಚಾರಕ್ಕೆ ಯಾರು ತೊಂದರೆ ಮಾಡ್ತಿದ್ದಾರೆ ಇದನ್ನ ನೀವು ಸರಿಪಡಿಸ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ರಾಜ್ಕುಮಾರಿನೇ ಹುಟ್ಟು ಬರ್ತಾಳೆ ನಿಮ್ಮ ಹೊಟ್ಟೆಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಯಾರೋ ಕಣ್ಣು ಹಾಕಿರೋದು ಗೊತ್ತಾಗಿದೆ. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಾಜಕೀಯವಾಗಿ ಅಥವಾ ಭೂಮಿ ವಿಚಾರಕ್ಕೆ ಅಥವಾ ರಾಜ್ಯದ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದ್ದಾರೆ. ಬಟ್ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಒಂದು ಒಳ್ಳೆ ಆಶೀರ್ವಾದ ನಿಮ್ಮ ಮೇಲೆ ದುರ್ಗಾದೇವಿ ಇಟ್ಟಿದ್ದಾಳೆ ಅನ್ನುವಂಥದ್ದು ಇದೆ. ದುರ್ಗಾದೇವಿಯ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಒಳ್ಳೇದನ್ನ ಮಾಡ್ತಾ ಹೋಗಿ ಅಷ್ಟೇನೆ ಅನ್ನುವಂಥದ್ದು ಇದೆ. ಸೊ ಕೆಟ್ಟ ಕೆಲ್ಸಕ್ಕೆ ಬಳಸ್ಬೇಡಿ, ಕೆಟ್ಟ ಕೆಲ್ಸನ ಮಾಡಬೇಡಿ. ಸೊ ಅದಷ್ಟೇ. ಸೊ ಇಲ್ಲಿ ನೋಡಿ ಎಲ್ಲ ರಿವರ್ಸ್ ಬಂದಿದೆ. ಅದು ಏನ್ ಮಾಡಿದಾರೋ ಅದೆಲ್ಲ ಅವರಿಗೇನೆ ರಿವರ್ಸ್ ಆಗತ್ತೆ. ನಿಮ್ಮ ತಲೆ ಕಂಟ್ರೋಲಿಗೆ ಬರುತ್ತೆ, ನಿಮ್ಮ ಮೈಂಡ್ ಕಂಟ್ರೋಲಿಗೆ ಸಿಗತ್ತೆ ನಿಮ್ಗೆ. ಸೊ ಏನ್ ಬೇಜಾರಲ್ಲಿ ಇದೀರಾ, ನನ್ನ ಮೈಂಡ್ ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ನನ್ನ ಬಾಡಿ ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಏನಾದ್ರೂ ಒಂದು ಸ್ಟ್ರಾಂಗ್ ಯಂತ್ರನ ನೀವು ಧಾರಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಕಾಳಿ ಯಂತ್ರ, ಕಾಳಿ ಮಂತ್ರ, ಕಾಳಿ ಜಪಾನ ಮಾಡ್ತಾ ಇರೋರಿಗೆ ಒಂದಷ್ಟು ಅಪ್ಡೇಟ್ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ. ನೀವು ಒಂದಷ್ಟು ಜನರಿಗೆ
ಆ ಆಶೀರ್ವಾದದ ಅಥವಾ ರಕ್ಷೆಯ ಮುಖಾಂತರ ಒಂದಷ್ಟು ಬದಲಾವಣೆನ ಮಾಡ್ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಅನಾಹತ ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ಮಶಾನ ಕಾಳಿಯ ಆರಾಧನೆ ಸದ್ಯಕ್ಕೆ ಬೇಡ, ನಿಮ್ಗೆ ಇದು ನಿಮ್ಗೆ ಒಳ್ಳೇದಲ್ಲ, ಇದರಲ್ಲಿ ನಿಮ್ಮ ಅಂತ್ಯನೇ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಹೊಸದಾಗಿ ಸ್ಮಶಾನ ಕಾಳಿ ಆರಾಧನೆ ಮಾಡಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಇದರಿಂದ ಸಾಕಷ್ಟು ತೊಂದ್ರೆನ ಅನುಭವಿಸ್ತೀರಾ. ಇದು ನಿಮ್ಮ ಕಪ್ ಆಫ್ ಟೀ ಅಲ್ಲ, ಸೊ ಹಾಗಾಗಿ ಇದನ್ನ ಬಿಟ್ಬಿಡಿ ಅನ್ನುವಂಥದ್ದು ಇದೆ ನೋಡಿ. ಸೊ ಒಂದಷ್ಟು ನ್ಯಾಯ ಸಿಗ್ಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾವ ರೀತಿ ನ್ಯಾಯ? ಶಾಂತವಾಗಿ ಬೇಕಾ? ಏನ್ ಬೇಕು? ಶಾಂತ ರೀತಿಲಿ ನ್ಯಾಯ ಬೇಕಾ ನಿಮ್ಗೆ, ಅಥವಾ ಆ ವೈಲೆಂಟ್ ಆಗಿ ನ್ಯಾಯ ಬೇಕಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೋ ಮೋರ್ ಚಾನ್ಸಸ್ ಇದೆ ಇಲ್ಲಿ, ನೋಡೋಣ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಕಲಾಧಾರ ಇದೆ, ಸೊ ಕಲೆಗೆ ಗೌರವನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಗುಣನೇ ನಿಮ್ಮ ಕಲೆ, ಸೊ ನಿಮ್ಮ ಬ್ಯೂಟಿ ಮತ್ತೆ ನಿಮ್ಮ ಸೌಂದರ್ಯ, ನಿಮ್ಮ ವಿದ್ಯೆ, ನಿಮ್ಮ ವಿದ್ವತ್ತು, ನಿಮ್ಮ ಚಾಮ್ ಎಲ್ಲವೂ ಕೂಡ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಯು ವಿಲ್ ಬೆಟರ್ ಅನ್ನುವಂಥದ್ದು ಇದೆ. ಯಾರೋ ಯಕ್ಷಿಣಿ ಸಾಧನೆ ಮಾಡ್ತಿದ್ದೀರಾ, ಅದು ಕೂಡ ನಿಮ್ಗೆ ಒಲಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ನಿಮ್ಮ ಎಲ್ಲ ಕಳ್ಕೊಂಡಿರುವಂಥದ್ದು ಒಂದು ಹೊಸ ರೀತಿಲಿ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಸೊ 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ದೇವಿ ಆಶೀರ್ವಾದ ಏನಿದೆ ನೋಡೋಣ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಪೀಸ್, ಅವಾಗ್ಲೇ ಹೇಳ್ದಂಗೆ ಶಾಂತವಾದಂತಹ ರೀತಿಲಿ ಇರಿ. ಜೊತೆಗೆ ಅರ್ಧನಾರೀಶ್ವರರ ಆಶೀರ್ವಾದ ಕೂಡ ಇದೆ. ನಿಮ್ಮ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಕಾಮಕಲಾ ಕಾಳಿ ಇದ್ದಾರೆ. ಸೊ ನಿಮ್ಗೆ ಸಾಕಷ್ಟು ಆಶೀರ್ವಾದ ಇದೆ, ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗತ್ತೆ, ಮತ್ತೆ ರಕ್ಷಣೆ ಕೂಡ ಇದೆ. ನಿಮ್ಗೆ ಯಾವುದೇ ಅಪಾಯ ಇಲ್ದಂಗೆ ತಾಯಿ ಕಾಪಾಡ್ತಾರೆ. ಸೊ ರಕ್ಷಾ ಕಾಳಿ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ. ಸೊ ನನ್ನನ್ನು ಬೈಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ, ಇಲ್ಲೇನ್ ಬರುತ್ತೋ ಅದನ್ನ ತಿಳಿಸ್ಕೊಟ್ಟಿದೀನಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಈ 3 ಕಾರ್ಡಲ್ಲಿ ಒಂದನ್ನ ಆಯ್ಕೆ ಮಾಡಿ, ಇದ್ರಲ್ಲಿ ಇರುತ್ತೆ. ಸೊ ರಕ್ಷಾ ಕಾಳಿ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ, ಜೊತೆಗೆ ನಿಮ್ಗೆ ಯಾವುದೇ ಅಪಘಾತಗಳಾಗದೆ ಇರೋ ಹಾಗೆ ಕೂಡ ನಿಮ್ಗೆ ರಕ್ಷಣೆಯನ್ನ ಕೊಡ್ತಿದ್ದಾರೆ. ಒಳ್ಳೇದಾಗ್ಲಿ. 3ನೇದು ಭುವನೇಶ್ವರಿ ಇದ್ದಾರೆ. ಸೊ ನಿಮ್ಗೆ ಭೂಮಿ ವಿಚಾರದಿಂದ ಮತ್ತೆ ನಿಮ್ಮ ಸೌಂದರ್ಯದ ವಿಚಾರದಿಂದ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ. ಮಂಗಳವಾರ ತಾಯಿಗೆ ವಿಶೇಷವಾದಂತ ಪೂಜಾ ಅಭಿಷೇಕನ ಮಾಡಿಸಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ. ಇಲ್ಲಿ ನೋಡಿದ್ರೆ ಎಲ್ಲ ಕೂಡ ರಕ್ಷಣೆನೇ ಹೇಳ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಬರ್ತಾ ಇದೆ. ಭೂಮಿ ವಿಚಾರದಲ್ಲೂ ಕೂಡ ನಿಮ್ಗೆ ಯಶಸ್ಸು ಬರ್ತಿದೆ. ಒಳ್ಳೇದಾಗ್ಲಿ, ಮಾಡ್ಕೊಳ್ಳಿ, ಮುಂದುವರಿಸಿ, ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ, ಆಶಿಸ್ತೀನಿ. ಜೊತೆಗೆ ನಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ಓಂ ದುಂ ದುರ್ಗಾಯೈ ನಮಃ. ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.